ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೇ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಆತ್ಮೀಯರೇ, ಇಂದಿನ ದಿವಸ 12ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಇಂದಿನ ದಿವಸದ ಪಂಚಾಂಗ ಏನಿದೆ, ಪಂಚಾಂಗದಲ್ಲಿಯ ವಿಶೇಷತೆ ಏನಿದೆ, ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ, ರಾಶಿಫಲ ಯಾವ ರೀತಿಯಲ್ಲಿದೆ, ಇದೆಲ್ಲವನ್ನು ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಾಗಿರತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸದ ನಕ್ಷತ್ರ ರೋಹಿಣಿ ನಕ್ಷತ್ರ, ಉಪರಿ ಮೃಗಶಿರ ನಕ್ಷತ್ರ ಇದೆ. ವೃದ್ಧಿನಾಮ ಯೋಗ, ಗರಜಾಕರಣ ಇಂದಿನ ದಿವಸದ ಪಂಚಾಂಗ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಇವತ್ತು ಪ್ರದೋಷ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಸಾಯಂಕಾಲದ ಸಂದರ್ಭದಲ್ಲಿ ಶಿವನನ್ನು ಆರಾಧಿಸಲಿಕ್ಕೆ ಅತ್ಯಂತ ಶುಭದಾಯಕವಾದಂತಹ ಒಂದು ವೇಳೆ, ಅದಕ್ಕೆ ಪ್ರದೋಷ ಕಾಲ ಅಂತ ಹೆಸರು. ಪ್ರಕೃಷ್ಟವಾದಂತಹ ದೋಷಗಳನ್ನೆಲ್ಲವನ್ನು ಹರಣ ಮಾಡುವಂತಹ ಕಾಲಕ್ಕೆ ಪ್ರದೋಷ ಕಾಲ ಅಂತ ಹೆಸರು. ಆ ಪ್ರದೋಷ ಕಾಲದಲ್ಲಿ ಶಿವನನ್ನು ಆರಾಧನೆಯನ್ನು ಮಾಡಿದಾಗ ಶಿವನು ಸುಪ್ರೀತನಾಗ್ತಾನಂತೆ. ಅವನ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೆ ಶುಭವಾದಂತಹ ದಿವಸವಾಗಿದೆ ಇಂದಿನ ದಿವಸ, ಸರ್ವಸಿದ್ಧಿ ತ್ರಯೋದಶಿ. ಹೀಗಿರುವಾಗ ಇಂದಿನ ದಿವಸದ ಖಗೋಳದ ಗ್ರಹ ಸ್ಥಿತಿ: ಮೇಷರಾಶಿ ಶೂನ್ಯ ರಾಶಿ, ವೃಷಭ ರಾಶಿಯಲ್ಲಿ ಚಂದ್ರನಿದ್ದಾನೆ, ಜೊತೆಯಲ್ಲಿ ಅಂಗಾರಕನಿದ್ದಾನೆ, ಶಶಿಮಂಗಳ ಯೋಗ ಇದೆ. ಮಿಥುನ ರಾಶಿಯಲ್ಲಿ ರವಿ ಇದ್ದಾನೆ, ಬುಧನ ಜೊತೆಯಲ್ಲಿದ್ದಾನೆ, ಬುಧ ಭದ್ರ ಯೋಗದಲ್ಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದಾನೆ, ಲಗ್ನವೂ ಸಹಿತವಾಗಿ ಕರ್ಕಾಟಕ ಲಗ್ನವಾಗಿದೆ, ಗುರು ಹಂಸ ಯೋಗದಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ ಇದೆ. ಕನ್ಯಾ, ತುಲಾ, ವೃಶ್ಚಿಕ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಧನು ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ ಇವತ್ತಿನ ದಿವಸ, ಭಾನುವಾರವಾದ್ದರಿಂದ ರವಿಯಿಂದ ಸಪ್ತಮ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಮಕರ ರಾಶಿ ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಮೇಷಾದಿ 12 ರಾಶಿಯವರೆಗೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ.